ಒಂದು ಕಡೆಯಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಸರ್ಕಾರ ಪರಿಷ್ಕರಣೆ ಮಾಡಬೇಕು ಅಂತ ಹೊರಟಿದೆ. ಈ ಪರಿಷ್ಕರಣೆಯ ನಡುವೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಕೊನೆಗೂ ಬಯಲಾಯಿತು. ಗೃಹಲಕ್ಷ್ಮಿಯ ಅಸಲಿ ಬಂಡವಾಳ ಏನಾಗಿದೆ? 19,020 ಫಲಾನುಭವಿಗಳು ಒಂದೇ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ. ಹಾಗೇನೆ ಪದೇ ಪದೇ 2,000 ರೂಪಾಯಿ ಜಮೆಯಾಗಿದೆ. ಖಾತೆಯ ಅದೃಷ್ಟ ಲಕ್ಷ್ಮಿ ಯಾರು? ಇನ್ನೊಂದು ಕಡೆಯಲ್ಲಿ CAG ವರದಿಯಲ್ಲಿ ಬಹಿರಂಗವಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಗೋಲ್ಮಾಲ್. ಅಷ್ಟಿಷ್ಟಲ್ಲ, 75,000 ಕೋಟಿಗೂ ಹೆಚ್ಚು ಅಕ್ರಮದ ಆರೋಪ ಕೇಳಿಬಂದಿದೆ. ಹಾಗಾದ್ರೆ ಈ 75,000 ಕೋಟಿ ಹಣ ಎಲ್ಲಿಗೆ ಹೋಯಿತು? ಖಾತೆ ಇಲ್ಲದವರ ಖಾತೆಗೂ ಕೂಡ ಹಣ ಹೋಗಿದೆ. 46,52,00,000. ಹನಿ ಹನಿ ಗೂಡಿದ್ರೆ ಹಳ್ಳ. 2,000 ಸೇರಿ ಸಹಸ್ರಾರು ಕೋಟಿ ಆಗಿದೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಡೆದಿದೆಯಾ ಭಾರಿ ಗೋಲ್ಮಾಲ್? ಸದ್ಯಕ್ಕಿರುವಂತ ಪ್ರಶ್ನೆ. ಒಂದು ಕಡೆಯಲ್ಲಿ ವರದಿಯನ್ನು ಆಧರಿಸಿ ಮುಂದೆ ತನಿಖೆ ಆಗಬೇಕು ಎನ್ನುವ ಒತ್ತಾಯ. ಗೃಹಲಕ್ಷ್ಮಿ ಗ್ಯಾರಂಟಿಯ 2,000 ರೂಪಾಯಿ ಹಣದಿಂದ ಈ ವರದಿ ಸತ್ಯ ಬಿಚ್ಚುತ್ತಾ ಇದೆ. ಒಂದೇ ಬ್ಯಾಂಕ್ ಖಾತೆ, ಸಾವಿರಾರು ಫಲಾನುಭವಿಗಳ ಹೆಸರಿದೆ. ಇಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿಯಲ್ಲಿ ಮ್ಯಾಜಿಕ್ ನಡೆದಿದ್ದು ಹೇಗೆ? ಹಾಗಾದ್ರೆ ಗೋಲ್ಮಾಲ್ ಆಗಿರೋದು ಎಲ್ಲಿ? ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ HM ರೇವಣ್ಣ ಅವರು ಮಾತನಾಡಿದ್ದಾರೆ. ಈ ಕುರಿತಂತೆ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಒಂದು ಸಭೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂತು ಅಂದರೆ, ಈ ರಾಜ್ಯದಲ್ಲಿ ಸಾವು ನಿಶ್ಚಿತ, ಬದುಕು ನಮಗೆ ಗೊತ್ತಾಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅದರ ಮಾಹಿತಿ ಇಲ್ಲದೇ ಒಂದಷ್ಟು ಜನ ಸತ್ತ ಫಲಾನುಭವಿಗಳು, ಅದರಲ್ಲೂ ಮನೆಯ ಯಜಮಾನಿಗೆ ಅನ್ನೋ ಒಂದು ಇದರ ಮೇಲೆ ಕೊಡ್ತಾಯಿದ್ವಿ. ಆ ಯಜಮಾನಿಗಳು ತೀರ್ಕೊಂಡಾಗ ಅದರ ಮಾಹಿತಿ ಸರಿಯಾಗಿ ಸಿಗದೇನೆ ಅವರ ಅಕೌಂಟ್ಗೆ DBT ಮೂಲಕ ಬ್ಯಾಂಕ್ಗಳಿಗೆ ಹಣ ಹೋಗಿತ್ತು. ಅದನ್ನು ನಾವು ಒಂದು ತಾಲೂಕಲ್ಲ, ಒಂದು ವಿಲೇಜ್ ಅಲ್ಲ, ಇಡೀ ರಾಜ್ಯದ ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ಆಗ ನಮಗೆ ಒಂದು ಹಂತದಲ್ಲಿ 79,000 ಕೋಟಿ ಹಣ ಬ್ಯಾಂಕ್ಗೆ ಹೋಗಿದೆ ಅಂತಕ್ಕಂಥ ಮಾಹಿತಿ ಸಿಕ್ತು. ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ, ಇಲ್ಲಿ ಇದರ ದುರ್ಬಳಕೆ ಆಗಿದೆ, ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎನ್ನುವಂಥ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ವರದಿಯೂ ಕೂಡ ಅದು ಹೇಳ್ತಾ ಇದೆ. ಕಾಂಗ್ರೆಸ್ ವಕ್ತಾರರನ್ನ ಮಾತನಾಡಿಸ್ತಾ ಹೋಗೋಣ. UT ಫರ್ಜಾನ ಅವರೇ, ಬ್ಯಾಂಕ್ ಖಾತೆ ಇಲ್ಲದ 23,262 ಫಲಾನುಭವಿಗಳಿಗೆ 46,52,00,000 ಹಣ ಹೋಗಿದೆ ಹೇಗೆ? ಮೊದಲನೇದಾಗಿ ನಿಮ್ಮ ಒಂದು ಟೈಟಲ್ ನಲ್ಲಿ ಏನಿತ್ತು ಗೃಹಲಕ್ಷ್ಮಿಯ ಬಂಡವಾಳ ಅಂತ ಹೇಳಿದ್ರಿ, ಒಂದು ಮಾತು ಬಂತು. ದಯವಿಟ್ಟು ಅದನ್ನ ನಾನು ನಿರಾಕರಿಸ್ತೀನಿ. ಯಾಕಂದ್ರೆ ಇಲ್ಲ, ರಿಪೋರ್ಟ್ ಸತ್ಯ ಇರಬಹುದು. ಅಣ್ಣ, ಒಂದ್ ಸ್ವಲ್ಪ ಹೇಳೋದನ್ನ ಕೇಳಿ ಪ್ಲೀಸ್. ನಾನೇನು ಹೇಳ್ತಾ ಇದ್ದೀನಿ, ಒಟ್ಟು ಯೋಜನೆಯನ್ನು ಅವಮಾನ ಮಾಡಬೇಡಿ. ಅಲ್ಲಿ ಏನ್ ಅಕ್ರಮ ಆಗಿದೆ ಖಂಡಿತವಾಗ್ಲೂ ಒಪ್ಕೋಬೇಕು. ನಾವು ಅದನ್ನ ಅಲ್ಲಿ ಬರ್ದಿತ್ತು ಬಡ ಮಹಿಳೆಯರಿಗೆ ಕೊಡುವಂತಹ ಹಣ, ಅದನ್ನು ಯಾರು ದುರುಪಯೋಗ ಮಾಡಿದ್ದಾರೆ, ಅದರಲ್ಲಿ ಏನು ಅಕ್ರಮ ನಡೆದಿದೆ, ತನಿಖೆ ನಡೀತಾ ಇದೆ. ರಾಜ್ಯ ಜನ ದುರುಪಯೋಗ ಮಾಡ್ಕೊಂಡ್ರೆ ಇಲ್ಲ ಸರ್, ಯಾಕೆ ಯಾರು ತನಿಖೆ ಮಾಡೋದು? ಅದನ್ನ ತನಿಖೆ ಅಂದ್ರೆ ಅದನ್ನೇ ಹೇಳೋದು. ತನಿಖೆ ಅಂದ್ರೆ ಅದರ ಅರ್ಥ ಅದನ್ನು ಯಾರು ಮಾಡಿದ್ದಾರೆ ಅಂತ ಕಂಡು ಹಿಡಿಯುವಂತದ್ದು. ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ ಅದು. ಒಟ್ಟಿನಲ್ಲಿ ವಿಶ್ವಸಂಸ್ಥೆಯವರು ಬಂದು ಅದನ್ನು ಮೆಚ್ಕೊಂಡು ಹೋಗಿರುವಂತದ್ದು, ಕೇಂದ್ರದ ತನಿಖಾ ಸಂಸ್ಥೆಗಳು ಮೆಚ್ಕೊಂಡು ಹೋಗಿರುವಂತಹ ಒಂದು ಪ್ರೋಗ್ರಾಮ್ ಅದು. ಜಗತ್ತಿನ ಅತ್ಯಂತ ದೊಡ್ಡ ಒಂದು ಡೈರೆಕ್ಟ್ ಬೆನಿಫಿಟ್ ಪ್ರೋಗ್ರಾಮ್ ಅದು. ಹಾಗಿರುವಾಗ ಅದರಲ್ಲಿ ಈ ತರದ ಅನ್ಯಾಯವನ್ನ ಮಾಡಿದವರು ಯಾರು ಅನ್ನೋಂಥದ್ದನ್ನು ತನಿಖೆ ಮಾಡೇ ಮಾಡ್ತೀವಿ. ಅದರ ಜೊತೆಗೆ ಅದರಲ್ಲಿ 1,95,000 ಮಂದಿ ಮರಣ ಹೊಂದಿದವರದು, ಅದನ್ನು ಒಂದು ಪರಿಷ್ಕರಣೆ ಆಗ್ತಾ ಇತ್ತು. ಅದರ ಜೊತೆಗೆ 1,94,000 ಮಂದಿ GST ಕಟ್ಟುವವರು, IT ಕಟ್ಟುವವರು ಅವರು ಇದ್ರು. ಅದರ ಪರಿಷ್ಕರಣೆಯ ಹಾದಿಯಲ್ಲಿ ನಾವಿದ್ದಾಗ ಇದೊಂದು ರಿಪೋರ್ಟ್ ಬಂದಿದೆ. ಖಂಡಿತವಾಗ್ಲೂ ತೀರ್ಮಾನ ಮಾಡ್ತೀವಿ. ಕಳೆದ 3 ವರ್ಷದಿಂದ ನೋಡಿ, ನಾವು ಪ್ರತಿ ಬಾರಿ ನಾವು ಹೇಳ್ತೀವಿ ಭಾರತೀಯ ಜನತಾ ಪಾರ್ಟಿ ಗ್ಯಾರಂಟಿಗಳ ವಿರೋಧಿಗಳಲ್ಲ. ಇವಾಗ 1,95,000 ಜನ ಮರಣ ಹೊಂದಿದ್ದಾರೆ ಅಂದ್ರೆ ಸರಿಸುಮಾರು 3 ವರ್ಷದಲ್ಲಿ ಅಂತ ಹೇಳಿ ಸರಿಸುಮಾರು 5,332 ಜನ ಸತ್ತೋದ್ರ ಒಂದು ತಿಂಗಳಿಗೆ. ನಮ್ಮಲ್ಲಿ ಯಾವುದು ನನ್ ಗೊತ್ತಿದ್ದಂಗೆ ಯಾವ ಸಾಂಕ್ರಾಮಿಕ ರೋಗನೂ ನಿಮ್ ಲೆಕ್ಕಾಚಾರದಲ್ಲಿ ಹೆಂಗೆ ಅಕ್ರಮ ಆಗಿದೆ ಅಂತ ಹೇಳಿ ಅದು ಒಂದು ಸುಳ್ಳು ಲೆಕ್ಕ. ಎರಡನೇದು 4,582 ಜನ ಬರೀ ಈ ಗ್ಯಾರಂಟಿ ಅನುಷ್ಠಾನ ಯೋಜನೆಗೆ ಅಂತ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು.
ಅದಕ್ಕೆ 23 ಕೋಟಿ 32 ಲಕ್ಷ ವರ್ಷಕ್ಕೆ ಸ್ಯಾಲ್ರಿ ಕೊಟ್ಟಿದ್ದಾರೆ. ಸರಿ ಸುಮಾರು 75 ಕೋಟಿ ಸ್ಯಾಲ್ರಿ 3 ವರ್ಷಕ್ಕೆ. ಇವಾಗ ನೀವು ಹೇಳ್ತಾ ಇದ್ರೆ ಆ 75 ಕೋಟಿ ಸ್ಯಾಲ್ರಿ ಎಷ್ಟಾಯ್ತು? ಆಮೇಲೆ 1,35,000 ಯಾರು ಮರಣ ಹೊಂದಿದ್ದಾರೆ ಅವರ ಅಕೌಂಟ್ ಹೋಗಿರುವಂತ 2,332 ಕೋಟಿ ದುಡ್ಡು ಅದು ಎಲ್ಲಿ ಹೋಯ್ತು? ಅದರಲ್ಲಿ 100 ಕೋಟಿಯಲ್ಲಿ 15 ಕೋಟಿ ಆಲ್ರೆಡಿ ಬಂದಿದೆ. 15 ಕೋಟಿ ಆಲ್ರೆಡಿ ಬಂದಿದೆ. ಅಲ್ಲ, ನಾವು ಕೊಟ್ಟವರು ವಿವರಣೆ ಕೊಡ್ತಾ ಇದ್ದೀನಿ. ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಕೊಡ್ಬೇಕಾ? ಸರ್, ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಏನಾಗಿದೆ, ಅವರೊಂದು ಆಡಳಿತ ಪಕ್ಷದ ವಕ್ತಾರ ಹೇಳಿದ್ದಾರೆ, ಮಾನ್ಯ ಸಿದ್ದರಾಮಯ್ಯನವರು ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ. ಈಗ ಯಾಕಂದ್ರೆ ಒಂದು ಸೈಟ್ ಕಳ್ತನ ಆಗುತ್ತೆ, ವಾಪಸ್ ಕೊಟ್ರೆ ಕಳ್ತನ ಇಲ್ಲ. ಈಗ ಅವರು ಹೇಳುದು ಎಲ್ಲ ಹೋಗಿದೆ, ಕಳ್ತನ ಆಗಿದೆ, ವಾಪಸ್ ಕೊಡ್ತಾ ಇದ್ದಾರೆ. ಇದು ಈ ಕೆಲಸ ಮಾಡಕ್ಕೆ ನಿಮಗೆ ಜನ ನಾಟು ಮಾಡಿದ್ದಾರೆ. ಇವಾಗ ಇನ್ನ 2 ಅಂಕಿಅಂಶ ನನ್ ಮುಗ್ದಿಲ್ಲ. 8,995. ಈಗ ಈ CAG ವರದಿ ಯಾವ ವರ್ಷದ ಆಡಿಟ್ ಇದು ಗೊತ್ತಾಗಲಿಲ್ಲ ನನಗೆ. 23, 24, 25, ಯಾಕಂದ್ರೆ 26, 27 ಫೈನಾನ್ಷಿಯಲ್ ಇಯರ್ ನಾವಿದ್ದೇವೆ. ಈಗ ಸಾಮಾನ್ಯವಾಗಿ ಪ್ರತಿ ಹಿಂದಿನ ಹಣಕಾಸಿನ ವರ್ಷದ CAG ರಿಪೋರ್ಟ್ ವರದಿ ಮುಂದಿನ ವರ್ಷ ಬರ್ತದೆ. ಅದು ಆಡಿಟ್ ನೋಟಿಸ್ ಕಳಿಸ್ಬೇಕು, ರೀಕನ್ಸೈಲ್ ಮಾಡಬೇಕು, ಪಬ್ಲಿಷ್ ಮಾಡಬೇಕು. ಅದು ವಿರೋಧ ಪಕ್ಷ ನಾಯಕರೇ ಅಧ್ಯಕ್ಷರಾಗಿರುವಂಥ ಒಂದು PAC ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇರ್ತದೆ. ಯಾರಿಗೆ ಹೇಳಿ? ವಿರೋಧ ಪಕ್ಷದ ನಾಯಕರು ಕೊಡ್ತಾರೆ ಅದನ್ನ, ರಿಪೋರ್ಟ್ ಅನ್ನ. ಆಡಳಿತ ಪಕ್ಷ ಕೊಡೋದಿಲ್ಲ. ಹೀಗಿದ್ದಾಗ ಐ ಡೋಂಟ್ ನೋ ವಿಚ್ ಇಯರ್ ಇಟ್ ಈಸ್. ಡೆಫಿನೆಟ್ಲಿ ಇಟ್ ಈಸ್ ಅ ವೆರಿ ಸೀರಿಯಸ್ ಅಬ್ಸರ್ವೇಷನ್. ಬಹಳ ಸೀರಿಯಸ್, ಬಹಳ ಗಂಭೀರ ಇದು CAG ಆಬ್ಜೆಕ್ಷನ್ ಇರೋದು. ಯಾಕಂದ್ರೆ ಗಂಭೀರವಾಗಿ ತಗೊಂಡಿದ್ದೀವಿ. ಒಂದೇ ಒಂದು ಅಕೌಂಟ್ಗೆ ಇಷ್ಟು ಕೋಟ್ಯಾಂತರ ದುಡ್ಡು ಹೋಗ್ತದೆ ಅಂದ್ರೆ, ಒಂದು ಮುಂಚೆಯಿಂದಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬೇರೆ ಬೇರೆ ಥರದ ಒಂದು ವ್ಯಾಖ್ಯಾನಗಳಿದ್ದವು. ಮಾನ್ಯ ಸಿದ್ದರಾಮಯ್ಯನವರೇ ಹೇಳಿದಂಗೆ ಈ ಯೋಜನೆಗೆ ಯಾವುದೇ ಹೆಚ್ಚುವರಿ ಹೊರೆ ಆಗದಂಗೆ, ಜನಸಾಮಾನ್ಯರಿಗೆ ಹೆಚ್ಚುವರಿ ಹೊರೆ ಆಗದಂಗೆ ನಾನು ಬಜೆಟ್ನ ತೂಗಿಸ್ಕೊಂಡು ಹೋಗ್ತೇನೆ ಅಂತ ಹೇಳಿದರು. ಅದು ಹಾಗಾಗಲಿಲ್ಲ. ಅನೇಕ ತೆರಿಗೆಗಳು ಜಾಸ್ತಿ ಆಯಿತು. ಆಮೇಲೆ ಒಂದು 2 ತಿಂಗಳು ಕೊಡಲಿಲ್ಲ. ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅದನ್ನು ಒಪ್ಕೊಂಡ್ರು. ಆಮೇಲೆ ಹೀಗೆಲ್ಲ ಇರುವಾಗ ಬಹುಶಃ ಇದೆಲ್ಲವನ್ನು ಈ ಹಿನ್ನೆಲೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಅಮೂಲಾಗ್ರವಾಗಿ ಪರಿಷ್ಕರಣೆ ಮಾಡೋದು ಭಾಳ ಮುಖ್ಯವಾದ ಕೆಲಸ ಅಂತ ಅನಿಸ್ತದೆ ನನಗೆ. ಯಾಕಂದರೆ ಕೊಡಬೇಕು, ನಾವೆಲ್ಲ ಬಡವರಿಗೆ, ದಲಿತರಿಗೆ, ಅವಶ್ಯಕತೆ ಇರೋರಿಗೆ ಸಹಾಯ ಮಾಡಲೇಬೇಕು. ಆದರೆ ಬ್ಲ್ಯಾಂಕೆಟ್ ಆಗಿ ಎಲ್ರಿಗೂ 2,000, ಎಲ್ರಿಗೂ ಎಲೆಕ್ಟ್ರಿಸಿಟಿ ಫ್ರೀ, ಅದು ಕಲ್ಯಾಣ ಯೋಜನೆ ಅಲ್ಲ. ಅದು ಕಲ್ಯಾಣ ಯೋಜನೆ ಅಲ್ಲ, ಅನ್ಸ್ಕೊಳ್ಳೋದಿಲ್ಲ. ಅದು ಕಲ್ಯಾಣ ಯೋಜನೆ ಯಾರಿಗೆ ಅಗತ್ಯ ಇದೆ, ಯಾರಿಗೆ ಹಸಿವು ಆಗಿದೆ ಅವ್ರಿಗೆ ಊಟ ಕೊಡಿ. ಹೊಟ್ಟೆ ತುಂಬಿದವ್ರಿಗೆ ಒಳಗೆ ಕೊಡೋದಲ್ಲ. ಹೀಗಾಗಿ ಈ ಎಲ್ಲವನ್ನ ನಾವು ಪ್ರತಿಯೊಂದು ಗ್ಯಾರಂಟಿ ಸ್ಕೀಮ್ ಅನ್ನ ಹೂ ಆರ್ ದ ನೀಡಿ ಪೀಪಲ್ ಐಡೆಂಟಿಫೈ ಮಾಡಬೇಕು. ಮತ್ತೆ ಈ ಸ್ಟ್ರಿಕ್ಟ್ಲಿ ಈ DBT ಯೋಜನೆಯಲ್ಲೂ ಕೂಡ ಈಗ ಆಗುತ್ತೆ ಅಂದ್ರೆ ದಿಸ್ ಇಸ್ ವೆರಿ ಸೀರಿಯಸ್ ಪ್ರಾಬ್ಲಮ್. ಯಾಕಂದ್ರೆ ನಾವು DBT ತಂದದ್ದು, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್, ಈ ವ್ಯವಸ್ಥೆ ತಂದಿದ್ದೇ ಅವ್ಯವಹಾರ ಆಗದೆ ಇರಲಿ ಅಂತ. ಬಟ್ ಅದರಲ್ಲೂ ಅವ್ಯವಹಾರ ಆಗುತ್ತೆ ಅಂದ್ರೆ ಆಗಿದೆ ಅಂದ್ರೆ ಇನ್ನು ನಾವು ಏನು ಅಬ್ಸಲ್ಯೂಟ್ಲಿ ಐ ಡೋಂಟ್ ನೋ ವಾಟ್ ಟು ಡೂ. ಯಾಕೆ ಟೆಕ್ನಾಲಜಿಯನ್ನು, ಯಾಕಂದ್ರೆ ಒಂದು ಬ್ಯಾಂಕ್ ಅಕೌಂಟ್ ತೆಗಿಬೇಕಂದ್ರೆ ಅದಕ್ಕೊಂದು ಆಧಾರ್ ವೆರಿಫಿಕೇಶನ್ ಇರ್ತದೆ, ಪ್ಯಾನ್ ಇರ್ತದೆ, ಎಲ್ಲ ಇರ್ತದೆ. ಒಂದೇ ಆಧಾರ್ ಕಾರ್ಡ್ ಇದ್ದಂಥ ಒಂದೇ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆದಂಥ ಅಕೌಂಟಿಗೆ ನೀವು ಇಷ್ಟು 1000 ಬೆನಿಫಿಷರಿ ದುಡ್ಡನ್ನು ಹೇಗೆ ಹಾಕಿದ್ರಿ? ಅಲ್ಲಿ ಡಿಸ್ಬರ್ಸ್ಮೆಂಟ್ ಆಫೀಸರ್ ವಿಚಾರ ಮಾಡಲಿಲ್ವಾ ಇದನ್ನ? ಪ್ರತಿಯೊಂದು ತಹಸೀಲ್ದಾರ್ ಆಫೀಸರ್ ಒಬ್ಬ DDO ಇರ್ತಾನೆ, ಆತ ವಿಚಾರ ಮಾಡಲಿಲ್ಲ ಒಂದೇ ಅಕೌಂಟ್ ಯಾಕೆ ಹಾಕ್ತಿದ್ದೆ ನಾನು ಅಂತ. ಅದು ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ತರಲಿಲ್ವಾ? ಅವ್ನು ಜೈಲಿಗೆ ಹೋಗಬೇಕಾಗ್ತಿದ್ದೆ ನಾಳೆ. ಆ ಕಾನೂನಲ್ಲಿ ಇದೆ, ಮತ್ತೆ CAG ಕಾನೂನು ಅದಿದೆ. CAG ನಾಳೆ ನೋಟಿಸ್ ಕೊಡ್ತೈತೆ ಸಂಬಂಧಪಟ್ಟ ಅಧಿಕಾರಿಗೆ. ಆತ 15 ದಿವಸ ಒಳಗೆ ನೋಟಿಸ್ ಉತ್ತರ ಕೊಡದೇ ಆದ್ರೆ ಆತ ಜೈಲಿಗೆ ಹೋಗ್ಬಿಡ್ತಾನೆ. ಈಗ ತುಂಬಾ ಇಂಪಾರ್ಟೆಂಟ್ ಮಾಹಿತಿ. ತನಿಖೆ ಯಾವ ರೀತಿ ಆಗ್ತಾ ಸಾಗುತ್ತೆ ಅವ್ರ ಹತ್ರ ಕೇಳಬೇಕು. ತಿಂಗಳು ರಾಜ್ಯದ ಗೃಹಲಕ್ಷ್ಮಿಯರ ಖಾತೆಗೆ ಹೋಗ್ಬೇಕಿತ್ತು. ಆ ಹಣವನ್ನ ಇಲ್ಲಿ ಕೊಳ್ಳೆ ಹೊಡೆದಿದ್ದಾರೆ. ಇದರ ಹಿಂದೆ ದೊಡ್ಡ ದೊಡ್ಡ ಶಕ್ತಿಗಳು ಇವೆ ಎನ್ನುವ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಬ್ಯಾಂಕ್ ಖಾತೆ ಇಲ್ಲದವರಿಗೂ ಕೂಡ ಹಣ ಹೋಗುತ್ತೆ ಅಂತ ಹೇಳಿದ್ರೆ ಖಾತೆ ತೆಗಿಸ್ಬೇಕಲ್ರಿ ಸಂಪತ್? ಖಾತೆ ಇಲ್ಲ, ಖಾತೆ ತೆಗಿರಪ್ಪ ಅಂತ ಹೇಳ್ಬೋದು. ಬಟ್ ಇಲ್ಲಿ ಹೆಂಗಾಗಿದೆ ಅಂತ ಹೇಳಿ ಹಣ ದುರುಪಯೋಗ ಆಗಿರೋದು ಹೆಂಗೆ? ಅದೇ ಉದ್ದೇಶ ತಾನೇ ಈ ತರ ಆಗಿದೆ, ಅದೇ ಉದ್ದೇಶ. ತನಿಖೆ ಹೆಂಗ್ ಮಾಡ್ತೀರಾ ಅಂತ
ಅಲ್ಲ, ತನಿಖೆ ಹೆಂಗೆ ಮಾಡ್ತೀರಿ ಅಂತ ತನಿಖೆ ಮಾಡುವಾಗ್ಲೇ ಇದೆಲ್ಲ ಹೊರಗೆ ಬರೋದಲ್ಲ, ಹೆಂಗಾಯ್ತು, ಯಾವ ಅಧಿಕಾರಿಗಳು ಶಾಮೀಲಾದ್ರು, ಹೇಗೆ ಖಾತೆ ಇಲ್ಲದವರಿಗೆ ದುಡ್ಡು ಹೋಯ್ತು, ಅದನ್ನೇ ನಮ್ದು ಗೊತ್ತಾಗಿದೆ ನಿಮ್ಗೆ, ಗೊತ್ತಾಗಿದೆ. ಗೊತ್ತಾದ ಮೇಲೆ ಯಾವ ರೀತಿ ಕ್ರಮ ತಗೊಳ್ತೀರಾ ಅಂತ ಕೇಳ್ತಾ ಇರೋದು. ಮೋಸ ಆಗಿರೋದು ಬಡ ಜನರಿಗೆ ಮೇಡಮ್. ತನಿಖೆ ಮಾಡುವ ಮೊದಲೇ ನಾವೇನ್ ಕ್ರಮ ಅಂತ ಇವಾಗ ಹೇಳಕ್ಕಾಗತ್ತೆ? ತನಿಖೆ ನಡೆಯುತ್ತಾ ಎಲ್ಲರೂ ಆಕ್ರೋಶಿತರಾಗಿದ್ದಾರೆ ನಿಜವಾಗ್ಲೂ. ಯಾಕಂದ್ರೆ ಬಹಳ ದೊಡ್ಡ ಒಂದು ಕಲ್ಯಾಣ ಯೋಜನೆ ಇದು. ಅದ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಈ ಒಂದು ಕಾರಣದಿಂದಾಗಿ, ಯಾಕಂದ್ರೆ ಅದರ ಸದಾ ವಿರೋಧಿಗಳಿದ್ದಾರಲ್ಲ, ಗ್ಯಾರಂಟಿಯ ವಿರೋಧಿಗಳು, ಬಡವರ ವಿರೋಧಿಗಳಿದ್ದಾರಲ್ಲ, ಇದನ್ನ ಯೂಸ್ ಮಾಡ್ಕೊಂಡು ಹೇಗೆ ಬಡ ಜನರನ್ನು ದಮನ ಮಾಡಕ್ಕೆ ಕಾಯ್ತಾ ಇದ್ದಾರೆ ಅಂತ ಅದು ನಮ್ಮ ಕಳವಳ. ಹಾಗಾಗಿ ಖಂಡಿತವಾಗ್ಲೂ ಇಲ್ಲಿ ಯಾರು ಅಕ್ರಮ ಮಾಡಿದ್ದಾರೆ ನಾವು ಬಿಡೋದಿಲ್ಲ. ವಿಶೇಷವಾಗಿ DK ಶಿವಕುಮಾರ್ ಸರ್ ಅಂತೂ ಬಹಳ ವ್ಯಗ್ರರಾಗಿದ್ದಾರೆ ವಿಚಾರದಲ್ಲಿ. ಮೊನ್ನೆ ತಾನೇ ಹೇಳಿರುವಂತದ್ದು, ಯಾವುದೇ ಭ್ರಷ್ಟಾಚಾರ ಈ ರಹಿತವಾದಂತಹ ಒಂದು ಆಡಳಿತ ಕೊಡ್ಬೇಕು ಅಂತದ್ರಲ್ಲಿ ಇಂತ ಒಂದು ವರದಿ ಬಂದಿದ್ರೆ ಖಂಡಿತವಾಗ್ಲೂ ತನಿಖೆ ಮಾಡೇ ಮಾಡ್ತೀವಿ. ಆದ್ರೆ ನಾವು ಒಂದು ಕೇಳ್ತೀನಿ, ಈ ತನಿಖೆ ಬಗ್ಗೆ ನೀವು ಮಾತಾಡ್ತಿರಲ್ಲ, ಇವಾಗ ನಾನು ಹೇಳುವಂತದ್ದು, ಇವಾಗ ಇವರು ಬಹಳ ದೊಡ್ಡ ಆದರ್ಶ ವ್ಯಕ್ತಿಗಳು ಬೇಡ, ಸಾವಿರಾರು ಕೋಟಿ ರೂಪಾಯಿ ಹೋಯ್ತಲ್ಲ, ನೋಡಿ 23,762 ಜನಗೆ ಖಾತೆನೇ ಇಲ್ಲದವರಿಗೆ ದುಡ್ಡು ಹೋಗಿದೆ. CAG ರಿಪೋರ್ಟ್ ಅಲ್ಲಿ ಹೋಗಿದೆ ಅಂದ್ರೆ ಯಾವ ತರದ ಒಂದು ಆಡಳಿತ ಯಂತ್ರ ಯಾವ ತರ ನಡೀತಾ ಇದೆ. ಇನ್ನೊಂದು ತುಂಬಾ ಮುಖ್ಯವಾದ ವಿಚಾರ, ಈಗಿರುವ CM ಮೊದಲು DCM ಆಗಿದ್ರು, ಅವರು CM ಆಗಕ್ಕೆ ಇದನ್ನೆಲ್ಲ ಮಾಡೋಕ್ಕೋಸ್ಕರ ಕಾಯ್ತಾ ಇದ್ರ, ಗೊತ್ತಿದ್ದು ಆತರ ಮಾಡಿದ್ರು ಅಥವಾ ಗೊತ್ತಿಲ್ಲ ನಮ್ಗೆ. ಈಗ 3 ವರ್ಷದಿಂದ ಅವರು DCM ಆಗಿದ್ರು, ಈಗ ಬಂದ್ಬಿಟ್ಟು ನಾವು ಭ್ರಷ್ಟಾಚಾರ ರಹಿತ ಅಂತ ಹೇಳಿ ನಾವು ಗ್ಯಾರಂಟಿ ಕೊಡಕ್ಕೆ ಇಲ್ಲ, ದುಡ್ಡಿಲ್ಲ ಅಂತ ಈ ತರದ್ದು ಏನಾದ್ರು ಮಾಡ್ತಿದ್ದಾರಾ? ಅಥವಾ CAG ರಿಪೋರ್ಟ್ ಒಂದು ತುಂಬಾ ಇಂಪಾರ್ಟೆಂಟ್ ಇದೆ. ಪದೇ ಪದೇ ಒಂದು ಅಕೌಂಟಿಗೆ ದುಡ್ಡು ಹೋಗುತ್ತೆ ಅಂತ ಹೇಳಿದ್ರೆ 46 ಕೋಟಿ, 1-2 ಕೋಟಿ, 46 ಕೋಟಿ 52 ಲಕ್ಷ, 75,000 ಕೋಟಿ ಅಂತ ಹೇಳಿದ್ರೆ ಒಂದು ವರ್ಷ ಇಡೀ ಎಲ್ಲ ನೀವೇನು ಬಜೆಟ್ ಇಟ್ಟಿದ್ರೆ ಅದಕ್ಕಿಂತಲೂ ಜಾಸ್ತಿ 75,000 ಕೋಟಿ ಇದರಲ್ಲಿ ಅವ್ಯವಹಾರ ಆಗಿದೆ. 75,000 ಕೋಟಿ ಪ್ಲಸ್ 75,000 ಕೋಟಿ ಗೃಹಲಕ್ಷ್ಮಿ 72,253 ಕೋಟಿ ಏಪ್ರಿಲ್ ಅಂತ್ಯಕ್ಕೆ ಜನರಿಗೆ ತಲುಪಿದೆ. ಹೌದಲ್ವಾ? ಇವರೇ ಹೇಳ್ತಾ ಇರುವುದು ಅವರಿಗೆ ಅರ್ಥ ಗೊತ್ತಿಲ್ಲ. 70,000 ಕೋಟಿ ಅಕ್ರಮ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ವಾ? ಹೇಳುವಾಗ ಒಂದು ಹೋಗ್ಲಿ, ಇಲ್ಲ ಅಂತ ಹೇಳಿ ಹೋಗ್ಲಿ, ತಲೆ ಬಿಡ ಇಲ್ವಾ ಮೇಡಮ್ ಹೇಳೋದಕ್ಕೆ? ಏನ್ ಮಾತಾಡ್ತೀರಿ? 19 ಮಾಡುವಾಗ 19,020 ಜನರದ್ದು ಪದೇ ಪದೇ ಅವರು ಹೇಳಿದ್ರಲ್ಲ, ಅವಾಗಿಂದ ಹೇಳ್ತಾ ಇದ್ರಲ್ಲ, ಅದನ್ನೇ ಉರು ಹೊಡೆಯೋದು ಬೇರೆ. 4,582 ಜನರಿಗೆ ಯಾಕೆ ನೇಮಿಸಿದ್ದೀರಾ? ಅದನ್ನೇ ಹೇಳ್ತಾ ಇರುವಂತದ್ದು. ಸರ್ಕಾರ ಈ ಯೋಜನೆಯನ್ನ ಜಾರಿಗೊಳಿಸಬೇಕಿತ್ತು, ಹಣ ಅವರಿಗೆ ತಲುಪಬೇಕಿತ್ತು ಅಂತ ಹೇಳಿ ಯಾಕಾಗಿಲ್ಲ ಅಂತ ಮಾಡ್ತಾ ಇದ್ದಾರೆ. ಪ್ರತಿಕ್ರಿಯೆ ತಗೊಳ್ತೀನಿ. ಇಬ್ರು ಕೂಡ ವೈಯಕ್ತಿಕವಾಗಿ ಬೇಡ. ಮಾತಾಡ್ತಾ ಇದ್ದಾರೆ. ಒಂದು ಖಾತೆಗೆ 19,020 ಮಾತಾಡ್ತಾ ಇದ್ದಾರೆ. ಹೇಗೆ ಕೊಡ್ತೀರಾ? ಹಾಗಾದ್ರೆ ಇಷ್ಟು ಜನ ಗ್ಯಾರಂಟಿ ಸಮಿತಿ ಪ್ರಶ್ನೆ ಮಾಡಿದೀವಿ, ತನಿಖೆ ಆಗತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಸುಮ್ಮನೆ ಭಾವಾವೇಶಕ್ಕೆ ಒಳಗಾಗೋದಲ್ಲ. ನಾಳೆ CAG ರಿಪೋರ್ಟ್ ಅಧಿಕೃತವಾಗಿ ಇದನ್ನ ಸಬ್ಮಿಟ್ ಮಾಡೋದೇ ಅಶೋಕ್ ಅವ್ರಿಗೆ. ಮುಖ್ಯಮಂತ್ರಿ ಕೊಡೋದಿಲ್ಲ ಇದನ್ನ, ಅಶೋಕ್ ಅವ್ರಿಗೆ ರಿಪೋರ್ಟ್ ಹೋಗುತ್ತೆ. ಏನ್ ಕ್ರಮ ಅಶೋಕ್ ಅವ್ರ ಕೈಲಿದೆ, ಏನ್ ಕ್ರಮ ತಗೊಳ್ಬೇಕು ಅಂತ. PSC ಚೇರ್ಮನ್ ಅಶೋಕ್, ಸರ್ಕಾರ ಅಲ್ಲ. ಅದು ನೋಡೋಣ ನಾಳೆ ಏನಾಗುತ್ತೆ ಅಂತೇಳಿ. ಆಮೇಲೆ ಈ ಒಂದೇ ಖಾತೆಗೆ ಇಷ್ಟು 19,000 ಜನ ಅಕೌಂಟ್ ದುಡ್ಡು ಹೋಗುತ್ತೆ ಅಂದ್ರೆ absolutely unbelievable. 46 ಕೋಟಿ, absolutely. ಅದು 46 ರೂಪಾಯಿ ಆಗಲಿ 46 ಕೋಟಿ ಆಗಲಿ, ಇಟ್ ಇಸ್ ಅನ್ಬಿಲೀವಬಲ್. ಇಟ್ಸ್ ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್. ಏನಾಗಿರುತ್ತೆ ಅಂದ್ರೆ ನಮ್ಮ ಹತ್ರ ಅಕೌಂಟ್ ಇಲ್ಲ ಅಂತ ಅಂಡರ್ಟೇಕಿಂಗ್ ಬರ್ಕೊಡ್ತಾರೆ. ಯಾರೋ ಒಬ್ಬರು ಬರ್ತಾರೆ, ನನ್ನ ಹತ್ರ ಅಕೌಂಟ್ ಇಲ್ಲ, ಇವ್ರ ಅಕೌಂಟ್ ಹಾಕಿ ಅಂತ ಅಂಡರ್ಟೇಕಿಂಗ್ ಬರ್ಕೊಡ್ತಾರೆ, ಹಾಕಿಬಿಟ್ಟಿರ್ತಾರೆ. ಐ ಜಸ್ಟ್ ಥಿಂಕಿಂಗ್, ಜಸ್ಟ್ ಲೌಡ್ಲಿ ಕೇಳಿ. ಅದು ವ್ಯಾಲಿಡ್ ಆಗೋದೇ 1 ತಿಂಗಳಿಗೆ 2 ತಿಂಗಳಿಗೆ. ಆಮೇಲೆ ಆ ಆಫೀಸರ್ ಕರ್ತವ್ಯ ಅವ್ರನ್ನ ಕರೆದು ಅಕೌಂಟ್ ತೆಗಿಯಪ್ಪ ನೀನು ಅಂತೇಳಿ ಬ್ಯಾಂಕಿಗೆ ಕಳಿಸಿ ಫಾರ್ಮ್ ಕೊಟ್ಟು ಸೈನ್ ಹಾಕುವಂತ ಅಕೌಂಟ್ ತೆಗಿಸಿ ಅವನ ಆಧಾರ್ ಪ್ಯಾನ್ ಬ್ಯಾಂಕಿಗೆ ಕಳಿಸಿ ಅಕೌಂಟ್ ನಂಬರ್ ಅವನ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಹೀಗಿರುವಾಗ 19,000 ಜನ ಒಂದೇ ಒಂದು ಅಕೌಂಟ್ಗೆ ಹೇಗೆ ಲಿಂಕ್ ಆದ್ರು? ಹೇಗೆ ಒಂದ್ಸಲ ಲಿಂಕ್ ಆದ್ರೆ ಪದೇ ಪದೇ ಒಂದು ಖಾತೆ ಅಲ್ಲ ಸರ್, 8,995 ಖಾತೆಗಳಿಗೆ ಯಾಕಂದ್ರೆ ಈಗ
ಈಗ ಸದ್ಯದ ನೀವು ಕೊಡೋ ಸುದ್ದಿ ಪ್ರಕಾರ ಮಾತಾಡ್ತಿದ್ದೀನಿ ಅಷ್ಟೇ ನಾನು. ಅದು ವಿವರವಾಗಿ ಏನಿದೆ, ಜಾಯಿಂಟ್ ಅಕೌಂಟ್ ಇರೋ ಜನನ ಇದು ಅಥವಾ ಒಂದು 4-6 ಜನ ಸೇರಿ ನಮ್ಮ ಹತ್ರ ಅಕೌಂಟ್ ಇರೋದು ಇನ್ನೊಂದು ಅಕೌಂಟ್ ಕೊಟ್ಟಿರೋದ, ಅದು ಒಬ್ಬನೇ ಕೊಟ್ಟಿರಲಿ 1,000 ಕೊಟ್ಟಿರಲಿ, ಯಾಕೆ ಅಂದ್ರೆ ಇಮ್ಮಿಡಿಯೇಟ್ಲಿ ವಿನಾಕಾರಣ ಓಡಾಡ್ತಾರೆ ಜನಕ್ಕೆ. ಇದಕ್ಕೊಂದು ನಾಳೆ ಬಂದು ಹೇಳಕ್ಕಾಗಲ್ಲ, ಅಕೌಂಟ್ ತಗೊಂಡ್ ಹೇಳಕ್ಕಾಗಲ್ಲ ಇವ್ರಿಗೆ. ಒಂದು ಸರ್ಕಾರಿ ಕಚೇರಿಯಲ್ಲಿ ವಿನಾಕಾರಣ ಓಡಾಡಿಸ್ತಾರೆ ಜನರನ್ನ. ಸರ್ಕಾರ ಒಂದು 3 ವರ್ಷ ಆಯ್ತು ಸರ್, ಇನ್ನೂ ಅಕೌಂಟ್ ಓಪನ್ ಮೊದಲನೇ ಸರ್ತಿ ಅಪ್ಲಿಕೇಶನ್ ಹಾಕೋಗಿ ಅಕೌಂಟ್ ತಗೊಂಡ್ ಬಾರಪ್ಪ ಆಮೇಲೆ ಮಾಡೋದು ಹೇಳಕ್ಕಾಗ್ಲಿಲ್ವ ಇವ್ರಿಗೆ? ಯಾವ ಬ್ಯಾಂಕ್ಗಳಿಲ್ವ? ಯಾವ ಊರಲ್ಲಿ ಬ್ಯಾಂಕ್ ಇಲ್ಲ? ಅನೇಕ ಸೊಸೈಟಿಗಳಿದಾವೆ, ಮತ್ತೆ ಅನೇಕ ಬೇರೆ ಬೇರೆ ಯಾವ್ದು ನರೇಗಾ ಹೋಗುತ್ತೆ, ದುಡ್ಡು ಹೋಗುತ್ತೆ, ಬೇರೆ ಬೇರೆ ಅನೇಕ ಬೆಳೆ ಏನದು ಬೆಳೆ ವಿಮೆ ದುಡ್ಡು ಹೋಗುತ್ತೆ, ಅನೇಕ ಯೋಜನೆ. ಅದಕ್ಕೆ ಇದಕ್ಕೆ ಯಾಕೆ ಅಕೌಂಟ್ ಇಲ್ಲ? ಹೀಗಿರುವಾಗ ಈ ಅಕೌಂಟಿನ ನೆಪ ಇದೆಯಲ್ಲ ಬಹಳ ಬಹಳ ಸಂಶಯಾಸ್ಪದ. ಇದು ಯಾಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ? ಇಟ್ ಇಸ್ ಅ ಕ್ರಿಮಿನಲ್ ಅಫೆನ್ಸ್. ಇದಕ್ಕೆ ಬಹಳ ಗಂಭೀರ ಶಿಕ್ಷೆ ಇದೆ ನಾಳೆ ಪ್ರೂವ್ ಆಗಿಬಿಟ್ರೆ. ಮತ್ತೆ ಆ ಕ್ರಮವನ್ನು ತಗೊಳ್ಬೇಕಾದ್ದು ಮೊಟ್ಟ ಮೊದಲು ಅಶೋಕ್ ಅವರು ಇದು ರಿಪೋರ್ಟ್ ನೋಡಿ, ಅಧಿಕೃತವಾಗಿ ರಿಪೋರ್ಟ್ ಬಂದಾಗ ಮೊಟ್ಟ ಮೊದಲು ಕ್ರಮ ಕೈಗೊಳ್ಳಬೇಕಾದ್ದು ಅಶೋಕ್ ಅವರು. ಡೈರೆಕ್ಟ್ ಆಗಿ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡುವ ಅಧಿಕಾರ ಕೂಡ ಅವ್ರಿಗಿದೆ. ನೋಡೋಣ ನಾಳೆ ರಿಪೋರ್ಟ್ ಏನ್ ಮಾಡ್ತಾರೆ. ಓಕೆ ಮೇಡಮ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಕೂಡ ಮಾಡಿದ್ರಿ, ಅವರಿಗೆ ಸ್ಯಾಲರಿಯನ್ನ ಕೊಟ್ರಿ, ಎಲ್ಲವೂ ಕೂಡ ಆಯ್ತು. ಆದ್ರೆ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಏನ್ ಕೆಲಸ ಮಾಡಿದ್ರು? ಇನ್ನೂ ಕೂಡ ಒಂದು ಖಾತೆ, ಒಂದು ಅಕೌಂಟ್ ಓಪನ್ ಮಾಡಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಜನರಿಗೆ, ಮತ್ತೇನ್ ಮಾಡ್ತಾ ಇದಾರೆ ಕ್ಷೇತ್ರದಲ್ಲಿ? ಇದು ಗ್ರಾಮೀಣ ಪ್ರದೇಶದಲ್ಲಿ ಯಾರ್ದು ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ಒಂದು 3 ವರ್ಷದಿಂದ ಹಾಗೆ ಅವರು ಅಕೌಂಟ್ ಇಲ್ಲದೆ ಇನ್ನೂ ಇದಾರ ನೋಡಿ. ನಾನು ಹೇಳ್ತೀನಿ, ಕಳ್ಳರು ಹೆಂಗಿರ್ತಾರೆ ಅಂತ ಹೇಳಿದ್ರೆ, ನಾವು ಚಾಪೆ ಕೆಳಗೆ ನುಂಗಿದ್ರೆ ಅವ್ರು ರಂಗೋಲಿ ಕೆಳಗೆ ನುಂಗುತ್ತಾರೆ. ನೀವ್ ಯಾಕಮ್ಮ ಹಿಂಗಾಡ್ತೀರಾ? ಇಬ್ರು ಕೂಡ ವೈಯಕ್ತಿಕವಾಗಿ ಬೇಡ, ನಿಮ್ಮಿಂದ ಬಿಜೆಪಿ ಪಕ್ಷದ ಉತ್ತರಗಳಷ್ಟೇ. ಅಡ್ಡ ಮಾತಾಡಿದ್ರೆ ಹಂಗೆ ಮಾತಾಡೋದು. ಫರ್ಜಾನ್ ಅವರೇ ಕಂಟಿನ್ಯೂ ಮಾಡಿ. ಫರ್ಜಾನ್ ಅವರೇ ನೀವು ಮಾತಾಡಿ, ನನ್ನ ಹತ್ರ ಮಾತಾಡಿ. ಹೇಳ್ತಾ ಇದೀನಿ, ರಾಜ್ಯದ ಜನ ನೋಡ್ತಾ ಇರ್ತಾರೆ. ಇಬ್ರು ಕೂಡ ರಾಷ್ಟ್ರೀಯ ಪಕ್ಷದ ವಕ್ತಾರರು, ಗ್ಯಾರಂಟಿ ಯೋಜನೆ, ಗ್ಯಾರಂಟಿ ಅನುಷ್ಠಾನ ಸಮಿತಿಯವರು ಇರೋದು ಕಾಂಗ್ರೆಸ್ನವರೇ. ಅವರಲ್ಲಿ ಕಳ್ರಿದ್ರ? ಯಾರಲ್ಲಿ ಕಳ್ರಿರೋದು ಯಾರ ಹತ್ರ ನಾನು ಕೇಳ್ತಾ ಇರೋದು. ನನಗೆ ಇವಾಗಷ್ಟೇ ಬಿಸಿಯಾದಂತಹ ಒಂದು ಚರ್ಚೆ ಇದು ಬಂದಿರುವಂತದ್ದು. ಎಲ್ಲರೂ ನಿಬ್ಬೆರಗಾಗಿದ್ದಾರೆ, ನಿಜವಾಗ್ಲೂ ಏನ್ ನಡೆದಿದೆ ಅಂತ ಅದನ್ನೇ ನಾನು ಹೇಳ್ತಾ ಇರುವಂತದ್ದು. ತನಿಖೆ ಆಗ್ತಾ ಇದೆ ಅಂತ. ಮತ್ತೆ ನೀವೇನ್ ಹೇಳಿದ್ರಿ ಖಾತೆಯ ವಿಚಾರದಲ್ಲಿ, ಭ್ರಷ್ಟಾಚಾರಿಗಳು ಹಂಗೆ ಅಲ್ವಾ, ಯಾವ ರೀತಿ ಇದನ್ನು ದುರುಪಯೋಗ ಪಡಿಸಿದ್ದಾರೆ ಅಂತಲೇ ನಾವು ತನಿಖೆ ಮಾಡ್ತಾ ಇರುವಂತದ್ದು. ಸಿಂಪಲ್, ಯಾರು ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಯಾವ ಅಧಿಕಾರಿಗಳು ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅಂತ ಗೊತ್ತಾಗ್ಬೇಕಲ್ವಾ? ತನಿಖೆ ಯಾವಾಗ ಆಗುತ್ತೆ? ಅದಕ್ಕೆ ಅದನ್ನೇ ಅಲ್ವಾ ನಾನು ಹೇಳಿರುವಂತದ್ದು. ತನಿಖೆಗೆ ಇಮಿಡಿಯೇಟ್ ಇದು ಪ್ರೊಸೆಸ್ ನಡೀತಾ ಇದೆ. ನಿನ್ನೆ ಕೂಡ ಸಿಎಂ ಮೀಟಿಂಗ್ ನಡೆದಿದೆ. ನಿನ್ನೆ 15 ಕೋಟಿ ಬಂದಿದೆ. ಇನ್ನು 2 ದಿವಸದಲ್ಲಿ ಆಡಿಟ್ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ, ಈ ತರದ ಅವ್ಯವಹಾರ ನಡೆದಾಗ ಸಂಬಂಧಪಟ್ಟ ಖಜಾನೆ ಅಧಿಕಾರಿ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟ ಅಧಿಕಾರಿ ಅವರ ಸಂಬಳದಿಂದ ರಿಕವರ್ ಮಾಡ್ಬೇಕು ಇದನ್ನ. ಆಮೇಲೆ ಅವ್ರ ಮೇಲೆ ಕಾನೂನು ಕ್ರಮ ಶಿಕ್ಷೆ ಆಗಬೇಕು. ದಿಸ್ ಇಸ್ ವಾಟ್ ಲಾಸ್ ಇಸ್. ಅದನ್ನ ಆ ಒಂದು ಕ್ರಮವನ್ನ ತೆಗೆದುಕೊಳ್ಳಬೇಕಾದ ಸ್ಥಾನದಲ್ಲಿ ಅಶೋಕ್ ಇದ್ದಾರೆ. ಇನ್ನು ಅಧಿಕೃತವಾಗಿ ಇದನ್ನ ಸಬ್ಮಿಟ್ ಮಾಡಿದ್ರಲ್ಲೂ ಗೊತ್ತಿಲ್ಲ ನನಗೆ. ಬಟ್ ಲೆಟ್ ಮಿ ಸಿ ವಾಟ್ ದೇ ವಿಲ್ ಡೂ. ಯಾಕಂದ್ರೆ ಯಾಕೆ ಪದೇ ಪದೇ ಹೇಳ್ತಾ ಇದ್ದೇನೆ ಅಂದ್ರೆ CAG ರಿಪೋರ್ಟ್ ಇದೇ ಒಂದ್ ಹೆಸರು ನೋಡ್ತಾ ಇಲ್ಲ ನಾನು. ಸುಮಾರು 30-40 ವರ್ಷ CAG ರಿಪೋರ್ಟ್ಗಳು ನೋಡ್ತಾನೆ ಇದ್ದೇನೆ. ಕ್ರಮಣೆ ಆಗೋದಿಲ್ಲ, ಚರ್ಚೆ ಆಗ್ತವೆ. ಕಾಂತಿ ಶೆಟ್ಟಿ ಅವರೇ, ಜವಾಬ್ದಾರಿಯುತ ವಿರೋಧ ಪಕ್ಷದಲ್ಲಿ ಕೂತಿದ್ದೀರಾ. ಈ ರೀತಿಯಾಗಿ ಒಂದು ಗೋಲ್ಮಾಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಪಾರ್ಟಿಯವರು ಏನು ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು ಏನು ಮಾಡ್ತಾ ಇದ್ದಾರೆ, ಎಲ್ಲಾಯ್ತು ಮೇಡಮ್ ಹೋರಾಟಗಳು? ನೋಡಿ, ನಾವು ಪ್ರತಿ ಬಾರಿ ಇದ್ರ ಬಗ್ಗೆ ಗುಮಾನಿ ಮಾತಾಡಿದಾಗ ಬಿಜೆಪಿಯವರು ಗ್ಯಾರಂಟಿಗಳ ವಿರೋಧಿಗಳು ಅಂತ. ಹೋರಾಟ ಇದ್ರ ಪ್ರಕಾರ ಎಷ್ಟು ಹೋರಾಟ ಮಾಡಿದೀವಿ ಅಂದ್ರೆ, ಇದು ನೋಡಿ, ಇವತ್ತು 19,020 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕಿಗೆ ಒಂದೇ ಅಕೌಂಟ್ಗೆ ಹೋಗುತ್ತೆ ಅಂತ ಹೇಳಿದ್ರೆ ಯಾವ ತರ? 19,020 ಅಕೌಂಟ್ಗೆ. ನಾನು ಹೇಳಿದಿಷ್ಟೇ, ಒಂದ್ ನಿಮಿಷ ನಾನು ಮಾತಾಡ್ತಿದ್ದೀನಿ. ನಾನು ಹೇಳ್ತಿರೋದಿಷ್ಟೇ ನೋಡಿ, 10,36,000 ಜನರ ಅಕೌಂಟ್ಗಳ ಬದಲಾವಣೆ ಯಾಕಾಗಬೇಕು?
23,000 ಹೋರಾಟದ ವಿಚಾರ ಇಲ್ಲ ಏನು ಕೇಳಿ ಇಲ್ಲಿ ಕಾಂತಿ ಶೆಟ್ಟಿ ಅವರೇ, ಹೌದು, ನಾನು ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತೇನೆ, ಜನರಿಗೆ ಉತ್ತರ ಕೊಡ್ತೇನೆ. ಕಾಂತಿ ಶೆಟ್ಟಿ ಅವರೇ, ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಸರ್ಕಾರವನ್ನ ಬಡಿದೆಬ್ಬಿಸುವ ಕೆಲಸವನ್ನ ವಿರೋಧ ಪಕ್ಷ ನೀವು ಮಾಡಬೇಕು, ಆದ್ರೆ ಆ ಕೆಲಸವನ್ನ ಮಾಡ್ತಾ ಇಲ್ಲ. ದಪ್ಪ ಚರ್ಮದ ಸರ್ಕಾರ ಇದು ಏನೇ ಹೇಳಿ ನಾವು ಮಾಡೋದೇ ಈ ತರನೇ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಜನ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಿರೋದು, ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ನೀವು DCM ಆಗಿದ್ರೂ ಕೂಡ ಇದರ ಬಗ್ಗೆ ಏನು ವಿಚಾರಣೆ ಮಾಡಿಲ್ಲ. ಇನ್ನು ವಿದ್ಯುತ್ ಬಗ್ಗೆ ಬರುತ್ತೆ, ಅನೇಕ ನೋಡಿ, ಮೂಡ ಆಯಿತು, ತನಿಖೆ ನಡೀತಾ ಇದೆ. ವಾಲ್ಮೀಕಿ ಆಯಿತು, ತನಿಖೆ ನಡೀತಾ ಇದೆ. ಆಮೇಲೆ ವಸತಿ ಹಗರಣ ಆಯಿತು, ತನಿಖೆ ನಡೀತಾ ಇದೆ. ಭೂ ಹಗರಣ ಆಯಿತು, ತನಿಖೆ ನಡೀತಾ ಇದೆ. ನೋಡಿ ಈಗ ಗ್ಯಾರಂಟಿ ನೋಡಿ, ತನಿಖೆ ನಡೀತಾ ಇದೆ ಅಷ್ಟೇ ಬಿಟ್ರೆ ಯಾವ ಉತ್ತರನೂ ಇಲ್ಲ. ಜ್ವಲಂತ ಸಮಸ್ಯೆಗಳಿಗೆ ಉತ್ತರ ಇಲ್ಲ, ರೈತರ ಬಗ್ಗೆ ಉತ್ತರ ಇಲ್ಲ, ಮಹಿಳೆಯರ ಅತ್ಯಾಚಾರಗಳ ಬಗ್ಗೆ ಉತ್ತರ ಇಲ್ಲ, ಕಾನೂನು ಸುವ್ಯವಸ್ಥೆ ಬಗ್ಗೆ ಉತ್ತರ ಇಲ್ಲ. ಈಗಿನ ಒಂದು CAG ವರದಿ ಪ್ರಕಾರ 40% ಅಡಿಷನಲ್ ಆಗಿ ಏನು ಕಾನೂನು ಸುವ್ಯವಸ್ಥೆ ಇಲ್ಲ. ಯಾವ್ದಾದ್ರು ಒಂದು ಈಗ ನಾವು 3 ವರ್ಷದಿಂದ ನಾವು ಇತ್ತೀಚೆಗೆ ಈಗ ತಾನೇ ಕುರ್ಚಿ ಬದಲಾವಣೆ ಆಯ್ತು. ಇವಾಗ ನಾನು ಹೇಳೋದಿಷ್ಟೇ, ಇದ್ರ CAG ವರದಿ ಸರ್ಕಾರಕ್ಕೆ ಈ ಗ್ಯಾರಂಟಿ ಹೊರೆಯಾಗಿದೆ, ನಿಭಾಯಿಸೋದು ಸಾಧ್ಯ ಆಗ್ತಾ ಇಲ್ಲ, ಅದಕ್ಕಾಗಿ ಪರಿಷ್ಕರಣೆ ನಿರ್ಧಾರವನ್ನು ತಗೊಂಡ್ರು ಅಂತ ಹೇಳಿ ಮೊದಲು ಚರ್ಚೆ ಆಗ್ತಾ ಇತ್ತು. ಈಗ ಈ ಪರಿಷ್ಕರಣೆಯಲ್ಲೂ ಕೂಡ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ನಿಜಕ್ಕೂ ಸರ್ಕಾರಕ್ಕೆ ಈಗಲೂ ಹೊರೆ ಆಗ್ತಾ ಇದೆಯಾ ಹೇಗೆ? ಡೆಫಿನೆಟ್ಲಿ ಯಾಕಂದ್ರೆ ಹೊರೆ ಆಗದೇ ಇದ್ರೆ ಮತ್ತೆ ಯಾಕೆ ಇಷ್ಟೆಲ್ಲ ಅವರು ಹೆಚ್ಚುವರಿ ತೆರಿಗೆಗಳನ್ನ ಹಾಕ್ತಾ ಇದ್ರು. ಆಮೇಲೆ ಅನೇಕ ಶಾಸಕರುಗಳಿಗೆ ಹೇಳಿದ್ರಲ್ಲ ಹಿಂದಿನ ಮುಖ್ಯಮಂತ್ರಿಗಳು, ನಿಮ್ಮ ಶಾಸಕರ ಅಭಿವೃದ್ಧಿ ಅನುದಾನ ಕೇಳಬೇಡ್ರಪ್ಪ, ನಮ್ಗೆ ಗ್ಯಾರಂಟಿ ಹಣ ಬೇಕು ಅಂತೇಳಿ. ಅನೇಕ ಸರ್ಕಾರಿ ನೌಕರಿ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಹಣಕಾಸು ಸಮಸ್ಯೆ ಇದೆ. ಅದಕ್ಕೋಸ್ಕರ ಹೆಚ್ಚಿನ ಆದಾಯವನ್ನು ಹೇಗೆ ಹೊಂದಿಸಬೇಕು ಅಂತ ಆ ಒಂದು ಸವಾಲು ಹಿಂದಿನ ಮುಖ್ಯಮಂತ್ರಿ ಎದುರಿಸ್ತಿದ್ದಾರೆ. ಅಂಥದ್ರಲ್ಲಿ ಈ ಥರದ ಒಂದು ಕಳ್ಳತನ ಆಗತ್ತೆ ಅಂದರೆ ನಿಜವಾಗ್ಲೂ ಇದನ್ನು ಪರಿಷ್ಕರಣೆ ಮಾಡಲೇಬೇಕು ಅಮೂಲಾಗ್ರವಾಗಿ. ಆಮೇಲೆ CAG ರಿಪೋರ್ಟ್ ಬಗ್ಗೆ ಇನ್ನೊಂದು ನಿಮಗೆ ಮಾತಾಡ್ತಾನೆ. 12-13 ವರ್ಷದಲ್ಲಿ CAG ರಿಪೋರ್ಟ್ ಇಡೀ ದೇಶದ ಒಂದು ದೊಡ್ಡ ಸುದ್ದಿ ಮಾಡ್ತು. ಕೋಲ್ಗೇಟ್ ಹಗರಣ, ಕೋಲ್ಗೇಟ್ ನಮ್ಮ ಐ ಆಮ್ ಫರ್ಗೆಟಿಂಗ್ ದ CAG ನೇಮ್. CAG ಅವಾಗ ಯಾರಿದ್ರು, ಐ ಆಮ್ ಫರ್ಗೆಟಿಂಗ್. ಯಾವ ಇಯರಲ್ಲಿ? 11-12-13 ಆವಾಗ ಅಣ್ಣಾ ಹಜಾರೆ ಚಳವಳಿ ಆಯ್ತಲ್ಲ, ಕೋಲು ಮತ್ತು 2G ಸ್ಪೆಕ್ಟ್ರಮ್ ಇಲ್ಲಿ ಆಗಿದೆ ಅಂತ CAG ಅಬ್ಸರ್ವೇಷನ್. ಅದು BJP ಸರ್ಕಾರ 15-12 ವರ್ಷ ನಡೀತಲ್ಲ, ಒಬ್ಬರಾದ್ರೂ 2G ಕೇಸಲ್ಲಿ, ಕೋಲ್ ಕೇಸಲ್ಲಿ ಜೈಲಿಗೆ ಹೋದ್ರ? ಸರ್, CAG ರಿಪೋರ್ಟ್ ಅಂದ್ರೆ ಚರ್ಚೆ ಈಗಿದಿರಲ್ರಿ, ಅಧಿಕಾರ ಬಂದಾದ್ಮೇಲೆ ಕ್ರಮ ತಗೋಬೇಕಲ್ಲ ನೀವು. ಭ್ರಷ್ಟಾಚಾರದ ಪಿತಾಮಹ ಅಂದ್ರೆ ಕಾಂಗ್ರೆಸ್, ಬೇರೆ ಯಾವುದಿಲ್ಲ. 2G ಹಗರಣ, CAG ಹಗರಣ, ಬೋಫೋರ್ಸ್ ಹಗರಣ, ಜೀಪ್ ಹಗರಣ ಎಲ್ಲವೂ ಇದೆ. ಒಬ್ರು ಮಾತಾಡಿ ವರದಿ ಹೇಳಿತಲ್ಲ, 20,000 ಕೋಟಿ ರೂಪಾಯಿ ಅದಾನಿ ನೆಕ್ಸಸ್ ಇದೆ, ಅಲ್ಲಿ ಸೆಬಿ ಅಧ್ಯಕ್ಷರ ನೆಕ್ಸಸ್ ಇದೆ ಅಂತ ತನಿಖೆ ಮಾಡಿದ್ರ? ನಿಮ್ಮ ಸರ್ಕಾರಕ್ಕೆ ಗ್ಯಾರಂಟಿಗಳು ಹೊರೆ ಆಗ್ತಾ ಇದೆಯಾ ಇಲ್ವಾ ಹೇಳಿ? ಓಕೆ, ನಿಮ್ಮ ಪ್ರಶ್ನೆಯಲ್ಲಿ ಬಹಳ ದೊಡ್ಡ ಒಂದು ನೈತಿಕ ಸಂದೇಶ ಅಡಗಿದೆ. ಏನ್ ಗೊತ್ತಾ, ನೀವು ಹೇಳ್ತಾ ಇದ್ರಿ ಗ್ಯಾರಂಟಿಗಳು ಹೊರೆ ಆಗ್ತಾ ಇದೆ, ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು. ಅದನ್ನೇ ನಾನು ಹೇಳುತ್ತಾ ಇರುವಂತದ್ದು. ಡೆಫಿನೆಟ್ಲಿ 1,26,000 ಕೋಟಿ ನಾವು ಕೊಟ್ಟಿದ್ದೀವಿ ಅಂದ್ರೆ ಅದು ಬಹಳ ದೊಡ್ಡ ಮೊತ್ತ. ಅದನ್ನ ಇಟ್ಟುಕೊಂಡು ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಹೊರೆ ಆದ್ರೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ, ಒಂದು ದೊಡ್ಡ ನೈತಿಕ ಸಂದೇಶ ಅಲ್ವಾ? ಒಂದು ಸರ್ಕಾರ 5,000 ಕೋಟಿ ಏನಾಯ್ತು? 5,000 ಕೋಟಿ ಏನಾಯ್ತು? 5,000 ಕೋಟಿ ಏನಾಯ್ತ್ರಿ? ತಿಂದು ತೆಗಿದ್ರ ಅದು? ಒಂದ್ ನಿಮಿಷ. ಎಷ್ಟು ಕೋಟಿ? ಹಾಗಾದ್ರೆ ಈಗ ಒಂದ್ ನಿಮಿಷ, ನೀವು ಇರುವ ಹಳ್ಳಿಗಳಲ್ಲಿ, ನೀವಿರುವ ಗ್ರಾಮ ಪಂಚಾಯತಿಯಲ್ಲಿ, ನೀವಿರುವ ಜಿಲ್ಲಾ ಪಂಚಾಯತಿಗಳಲ್ಲಿ ಜನರು ಯಾರು ಹೇಳ್ತಾ ಇಲ್ವೋ, ಮಹಿಳೆಯರು ಸಿಗ್ತಾ ಇಲ್ವೋ ದುಡ್ಡು? ಮನೆಯಿಂದ ತಂದು ಕೊಟ್ರೇನ್ರಿ? ಜನರು ಟ್ಯಾಕ್ಸ್ ಕಾಂತಿ ಶೆಟ್ಟಿ ಅವರೇ, ಎಸ್, ವಿರೋಧ ಪಕ್ಷದವರ ಆರೋಪವನ್ನು ಬಿಟ್ಟಾಕಿ. ಕಾಂತಿ ಶೆಟ್ಟಿ ಅವರು ಒಂದ್ ನಿಮಿಷ ಸುಮ್ಮನೆ, ಒಂದ್ ನಿಮಿಷ. ಈಗ ವಿರೋಧ ಪಕ್ಷದವರ ಆರೋಪವನ್ನು ಬಿಟ್ಟಾಕಿ ಮೇಡಮ್. ರಾಜ್ಯದ ಮಹಿಳೆಯರ ಆರೋಪ ಮೀಡಿಯಾಗಳ ಮುಂದೆ ಬಂದು ಹೇಳ್ತಾರಲ್ಲ, ನಮ್ಗೆ ಹಣ ಬಂದಿಲ್ಲ ಅಂತ, ಅದು ಸುಳ್ಳ? ಹಾಗಾದ್ರೆ ಒಂದ್ ನಿಮಿಷ, ಹಣ ಬಂದಿಲ್ಲ ಅಂತ ಹೇಳೋದಿಲ್ಲ, ಹಣ ನಮ್ಗೆ ಲೇಟ್ ಆಗಿದೆ ಅಂತ ಹೇಳ್ತಾರಲ್ವಾ? ಕಳೆದ ತಿಂಗಳದ್ದು ಬಂದಿಲ್ಲ, ಟೆಕ್ನಿಕಲ್ ಇಶ್ಯೂಯಿಂದ ಒಂದೆರಡು ಅಪರೂಪದಲ್ಲಿ ಆಗಿರ್ಬೋದು. ಪ್ರತಿ ತಿಂಗಳು ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವರು ಹೇಳಿರ್ಬೋದು, ಬಟ್ ಬ್ಯಾಂಕಿಂಗ್ ವ್ಯವಸ್ಥೆ ಸರಿ ಇಲ್ವಾ ಮೇಡಮ್? ಕೋಟ್ಯಂತರ ಜನ ಬಂದಿದೆ ಅಂತ ಹೇಳ್ತಾ ಇದ್ರಲ್ಲ, ಫಲಾನುಭವಿಗಳಿದ್ದಾರಲ್ಲ, ಒಂದು ಚುಕ್ಕೆಯನ್ನ ಇಟ್ಕೊಂಡು
ಇಟ್ಕೊಂಡು ಆ ಗ್ಯಾರಂಟಿ ಯೋಜನೆಗಳನ್ನ ಎಷ್ಟು ಸೆಕೆಂಡ್ ದ್ವೇಷಿಸ್ತೀರಿ ನೀವು? ಒಂದು ಟೆಕ್ನಿಕಲ್ ಸೆಕೆಂಡ್ ಪ್ರಾಬ್ಲಮ್ ಅಂದ್ರೆ- ಇಂದಾಗಿ ಆಗೋದಿಲ್ಲ ಮೇಡಮ್, ಎಲ್ಲ ನಾವು ಅಲ್ಲರಿ, ಪದೇ ಪದೇ 19,000 ಕ್ಲಾರಿಟಿ ಕೊಡ್ಲಿ. ನಾನು ಹೇಳ್ತೀನಿ, ನೀವು ಹೇಳ್ತಾ ಇದ್ದೀರಾ ಹೊರೆ ಆಗ್ತಾ ಇದೆ ಯಾಕಂದ್ರೆ ನಿಮಗೆ ಅಬ್ಸರ್ವ್ ಆಗ್ತಾ ಇದೆ ಹೊರೆ ಅಂದ್ರೆ ಅಷ್ಟು ಕೊಡ್ಲಿಕ್ಕೆ ಹೆಂಗೆ ಸಾಧ್ಯ ಅಂತ. ಯಾಕೆಂತ ಒಂದು 2 ನಿಮಿಷ ಮಾತಾಡ್ಲಿಕ್ಕೆ ಬಿಡಿ. ಇಷ್ಟೊಂದು ತೆರಿಗೆ ಹಣ ಮುಕ್ತಾ ಇದೀವಿ, ಪೆಟ್ರೋಲ್ ಡೀಸೆಲ್ ತಿಂತಾ ಇದೀವಿ, ಸೆಸ್ಸಲ್ಲಿ ತಿಂತಾ ಇದೀವಿ, ಆದ್ರೂ ಜನರಿಗೆ ₹1 ನಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರ. ಪ್ರಶ್ನೆ ಅವ್ರಿಗೆ ಬರೋದು ಸಹಜ, ಅವ್ರು ಹೇಳೋದು ಚುಟುಕಾದ ಪ್ರತಿಕ್ರಿಯೆ. 10,36,000 ಅಕೌಂಟ್ ಬದಲಾವಣೆ ಹೇಳಿದೆ ಕಿಸ್ಬಾಯಿ ದಾಸ 10 ಸಲ ಹೇಳಿದ್ರು ಪಾಯಿಂಟ್ ಕರೆಕ್ಟ್ ಆಗಿ ಫರ್ಜಾನ್ ಅವರೇ, ಫರ್ಜಾನ್ ಅವರೇ, ಕ್ಲಾರಿಟಿ ತಗೊಂಡಿದ್ದೀನಿ. ಅವರಿಂದ 8,995 ಅಕೌಂಟ್ಗೆ 95 ಜನರ ಫಲಾನುಭವಿಗಳಿಗೆ 1,80,00,000 ಪದೇ ಹೋಗಿ 42 ಕೋಟಿ ಗೋಲ್ಮಾಲ್ ಮಾಡಿದ್ದಾರೆ. ಇದು CAG ವರದಿ, ಇದು ನಾವು ಕೊಟ್ಟ ವರದಿ ಅಲ್ಲ, CAG ವರದಿ ನಾವು ಮಾತಾಡೋದು. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಾನು ಪದೇ ನಾನು ಮತ್ತೆ ಹೇಳ್ತಾ ಇದ್ದೀನಿ, 4,582 ಜನ ಇದಕ್ಕೋಸ್ಕರ ಎಂಪ್ಲಾಯಿನ ಅಪಾಯಿಂಟ್ ಮಾಡಿದಿರಿ. 23,32,00,000 ವರ್ಷಕ್ಕೆ ಸ್ಯಾಲರಿ ಕೊಟ್ಟಿದ್ದೀರಾ. 3 ವರ್ಷದಲ್ಲಿ ಸರಿಸುಮಾರು 75 ಲಕ್ಷ ಕೋಟಿ ಕೊಟ್ಟಿದ್ದೀರಾ. ಈ ದುಡ್ಡು ವಾಪಸ್ ಕೊಡ್ತಾ 75 ಕೋಟಿ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಕರೆಕ್ಟ್ ಆಗಿ. 4,582 ಜನರಿಗೆ 23 ಬಿಡ್ರಿ, 4,582 ಜನರಿಗೆ 23.32 ಲಕ್ಷದ ತರ 3 ವರ್ಷ ಕೊಟ್ಟಿದ್ದೀರಾ. ಸರಿಸುಮಾರು 75 ಕೋಟಿ ಜನರ ಟ್ಯಾಕ್ಸ್ ದುಡ್ಡನ್ನ ಇದನ್ನು ಗ್ಯಾರಂಟಿ ಅನುಷ್ಠಾನ ಯೋಜನೆಗೋಸ್ಕರ ನೀವು ಸ್ಯಾಲರಿ ಕೊಟ್ಟಿದ್ದೀರಾ. ಅನುಷ್ಠಾನ ಏನ್ ಮಾಡಿದ್ರಿ? ಅಕೌಂಟ್ ಓಪನ್ ಮಾಡಿದ್ರಾ? ಮೃತರ ಪಟ್ಟಿ ಸರಿ ಮಾಡಿದ್ರಾ? ಅನರ್ಹರ ಪಟ್ಟಿ ತೆಗೆದ್ರಾ? ಅರ್ಹರಿಗೆ ಕೊಡಿಸಿದ್ರಾ? ಏನ್ ಮಾಡಿದ್ರಿ? ಪರಿಷ್ಕರಣೆ 3 ವರ್ಷ ಬೇಕಾಯ್ತಾ? 3 ವರ್ಷ ಬೇಕಾಯ್ತಾ? 2,332 ಕೋಟಿ ಸ್ಯಾಲರಿ ಈಗಾಗಲೇ ಯಾವುದೇ ಒಂದು ಯೋಜನೆ ಆಗ್ಲಿ ಸರ್, ಅದು ಜನಪರ ಆಗಿತ್ತು ಅಂತ ಹೇಳಿದ್ರೆ ಯಾರು ಕೂಡ ವಿರೋಧ ಮಾಡೋದಿಲ್ಲ. ವಿರೋಧ ಮಾಡೋದಕ್ಕೆ ಕಾರಣನೂ ಕೂಡ ಇರಲ್ಲ. ಈ ಗೃಹಲಕ್ಷ್ಮಿ ಯೋಜನೆಯು ಜಾರಿಗೆ ಬಂದಂತ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಸಹಾಯ ಆಗುತ್ತೆ ಅಂತೇಳಿ ಎಲ್ಲರೂ ಖುಷಿ ಪಟ್ಟವರು ಸರ್. ಆದ್ರೆ ಇಂಥ ಯೋಜನೆಯಲ್ಲೂ ಹಣ ಹೊಡೆಯೋರು ಇದ್ದಾರೆ ಅಂತ ಹೇಳಿದ್ರೆ ದುರಂತ ಅಲ್ವಾ? ಈ ದೇಶದಲ್ಲಿ ಪ್ರತಿಯೊಂದು ಯೋಜನೆಯಲ್ಲೂ ಈ ತರ ಇದ್ದೇ ಇರ್ತದೆ. ಇಟ್ ಈಸ್ ಆಲ್ವೇಸ್ ದೇರ್. ಕರಪ್ಷನ್ ಅನ್ನೋದು ಈ ಭಾರತದ ಸಮಸ್ಯೆ ಮಾತ್ರ ಅಲ್ಲ, ಇಡೀ ಜಗತ್ತಿನ ಪ್ರತಿಯೊಂದು ಸರ್ಕಾರದಲ್ಲೂ ಇದೆ, ಅದಿರಲಿ. ಆದರೆ ನನ್ನ ಸಮಸ್ಯೆ ಏನು ಅಂದರೆ, ನೀವು ಇದನ್ನ ಅಮೂಲಾಗ್ರೂ ಪರಿಷ್ಕರಣೆ ಮಾಡದೇನೆ, ಹಿಂದೆ ಮುಂದೆ ನೋಡ್ದೇನೆ, ಗ್ಯಾರಂಟಿ ಯೋಜನೆ ಬೇಡ ಅಂತಲ್ಲ, ನೀವು ನೀವು ಅಲ್ಲಿ ಅನುಷ್ಠಾನ ಸಮಿತಿಗಳನ್ನು ಮಾಡಿದ್ದೀರಿ. ಆದ್ಮೇಲೆ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ, ಅವ್ರು ಏನು ಮಾಡ್ತಿದ್ರು ಅಂತ. ಅವ್ರು ಏನು ಮಾಡ್ತಿದ್ರು? ಆಮೇಲೆ ನಾನು ಡೆಫಿನೆಟ್ಲಿ ನಾಳೆ ಯಾರೋ ಒಬ್ಬ ಬಡವ್ರನ್ನ ಕಳಿಸಿ ಸರ್ಕಾರಿ ಕಚೇರಿಗೆ ಏನೋ ಒಂದು ಕೆಲಸಕ್ಕೆ ಅವ್ರನ್ನ 10 ಸರ್ತಿ ಓಡಾಡಿಸ್ತಾರೆ. ನೀವು 1 ಸರ್ತಿ ಅಕೌಂಟ್ ತೆಗೆಸ್ಕೊಂಡ್ ಬಾಪ ಅಂತ ಹೇಳಕ್ಕಾಗ್ಲಿಲ್ಲ ನಿಮ್ಗೆ. ಆಮೇಲೆ ಅಂತ ಅವಸರ ಏನಿತ್ತು? ಒಂದೇ ಅಕೌಂಟ್ ಹಾಕುವಂತ ಅವಸರ ಏನಿತ್ತು? 2 ತಿಂಗಳು ಬಿಟ್ಟು ಹಾಕಿದ್ರೆ ನೀವು ಹಾಕೋದನ್ನ ಒಂದೇ ಅಕೌಂಟ್ ಹಾಕೋ ಅವಸರ ಏನಿತ್ತು ನಿಮಗೆ? ಇದು ಒಂದೇ ಅಕೌಂಟ್ ಇದೆ, ಡುಪ್ಲಿಕೇಶನ್ ಆಗುತ್ತೆ, ಹಾಕಲ್ಲ ಅಂತ ಹೇಳಕ್ ಏನಾಗಿತ್ತು? ಸೀರಿಯಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನೋ ಉದ್ದೇಶ. ಫರ್ಜಾನ್ ಅವರೇ, ನೆಲಮಟ್ಟದಲ್ಲಿ ಅಧಿಕಾರಿಗಳು ಇದನ್ನ ಉದ್ದೇಶಪೂರ್ವಕನೇ ಮಾಡಿರ್ತಾರೆ, ಕಣ್ಣು ಮುಚ್ಕೊಂಡು ಮಾಡಿರೋದಿಲ್ಲ. ಇದನ್ನ ಕಣ್ಣು ಮುಚ್ಕೊಂಡು ಮಾಡಿರೋದಿಲ್ಲ, ಇದನ್ನ ಉದ್ದೇಶಪೂರ್ವಕನೇ ಮಾಡಿರ್ತಾರೆ. ಇದರಿಂದ ಒಂದು ಈ ಗ್ಯಾರಂಟಿ ಯೋಜನೆಗಳ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ BPL ಕಾರ್ಡ್ ಹೋಲ್ಡರ್ಗೆ ಮಾತ್ರ ಮಾಡ್ಬೇಕು. ಇದನ್ನ ಬೇರೆಯವ್ರಿಗೆ ಯಾವ ಗ್ಯಾರಂಟಿನೂ ಕೊಡೋ ಅಗತ್ಯ ಇಲ್ಲ. ಓನ್ಲಿ BPL ಕಾರ್ಡ್ ಹೋಲ್ಡರ್ಸ್. ಬೇರೆಯವ್ರು ಕೊಡ್ಲೇಬಾರದು. ಯಾವುದೇ ಆಗ್ಲಿ, ಅದು ನಿಮ್ಮ ಎಲೆಕ್ಟ್ರಿಸಿಟಿ ಆಗ್ಲಿ, ಬಸ್ ಆಗ್ಲಿ, ಇನ್ನೊಂದಾಗ್ಲಿ, ನೀವು ಎಲ್ರಿಗೂ ಫ್ರೀ ಕೊಟ್ರೆ ಮತ್ತೆ ಬಟ್ ಎಲೆಕ್ಷನ್ ಗಿಂತ ಮುಂಚಿತವಾಗಿ ನಿರ್ಧಾರ ಹಾಗಿರ್ತೀರಿ ನೀವು. ಅದೇ ಸಮಸ್ಯೆ. ಕೆಲವೊಂದ್ಸಲ ಏನಾಗುತ್ತೆ, ನಾವು ಆಡಿದ ಮಾತಿಗೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಬದ್ಧರಾಗಿ ಸಿಕ್ಕಾಕೊಳ್ಳೋದಂತ ಪೇಚಾಡೋದಂತಾರೆ ಇದಕ್ಕೆ. ಯಾಕಂದ್ರೆ ದುಡ್ಡು ಎಲ್ಲಿಂದ ಬರ್ತದೆ? ಇಲ್ಲಿ ಬೇರೆ ಬೇರೆ ಕೆಲಸ, ಸರ್ಕಾರದ ಕೆಲಸ. ಒಂದ್ ನಿಮಿಷ. ಸರ್ಕಾರದ ಕೆಲಸ ಕೇವಲ ಕಲ್ಯಾಣಕಾರಿ ಕೆಲಸಗಳು ಮಾತ್ರ ಅಲ್ಲ, ಸರ್ಕಾರದ ಕೆಲಸ ಅಭಿವೃದ್ಧಿ ಕೂಡ. ಸರ್ಕಾರದ ಕೆಲಸ ಒಳ್ಳೆ ರೋಡು ರಸ್ತೆಗಳು ಮಾಡೋದು ಕೂಡ. ಸರ್ಕಾರದ ಕೆಲಸ ನೀರಾವರಿ ಯೋಜನೆ ಕೂಡ. ಇದೆಲ್ಲ ಮಾಡಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ? ಎಲ್ಲ ಇದರಲ್ಲಿ ಖರ್ಚಾಗ್ಬಿಟ್ರೆ ಮತ್ತೆ ಹಾಗೆ ನೋಡಿದ್ರೆ ನೀವು ಈ ರೀತಿಯ ಅಭಿವೃದ್ಧಿ ಕೆಲಸ ಮಾಡಿ, ಉದ್ಯೋಗ ಅವಕಾಶ ಹೆಚ್ಚು ಮಾಡಿ, ಆದಾಯ ಜಾಸ್ತಿ ಮಾಡಬೇಕು ಜನರದ್ದು. ಡೈರೆಕ್ಟ್ ಹಣ ಕೊಟ್ಟಿರೋ ಕೆಲಸ ಏನ್ ಮಾಡ್ತಾರೆ? ಸರ್ ಹೇಳಿದ್ರು ಏನು, ಇವರು ಕೊಟ್ಟ ಮಾತಿಗೆ ಸಿಕ್ಕಾಕೊಂಡಿದ್ದಾರೆ ಅಂತ. ಎಂತ ದೊಡ್ಡ ಸಂದೇಶ ಅಲ್ವಾ? ಕೊಟ್ಟ ಮಾತಿಗೆ ಬದ್ಧರಾಗಿ ನಾವು ನಡ್ಕೊಂಡಿದ್ದೀವಿ. ಅದೇ ಬಿಜೆಪಿ ಸರ್ಕಾರ ಬಂತಲ್ವಾ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ, ಮೋಸದ ಆಟ ಆಡಿದಾಗ ನಗು ಬರುತ್ತಾನೆ. ಅವ್ರಿಗೆ ಮಾತಿಗೆ ಬದ್ಧ
ಬದ್ಧತೆ ಇಲ್ಲಲ್ಲ ಮಾತಾಡ್ಬೇಡಿ, ಬಿಜೆಪಿ ನಿಮ್ಮ ಮನೆ ಮಾತಾಡಿ, ಬದ್ಧತೆ ಬಗ್ಗೆ ಮಾತಾಡ್ತಾರೆ. ಕಾಂತಿ ಶೆಟ್ಟಿ ಅವರೇ, ಅದು ಹೊರೆ Final reaction, final reaction, final reaction. ಇವತ್ತು ಜುಮ್ಲಾತ ನೋಡಿ 46 ಕೋಟಿ 52 ಲಕ್ಷ ಖಾತೆ ಇಲ್ಲದವರ ಅಕೌಂಟ್ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಇದು ಯಾವ ತರಹದ ಒಂದು ದುಡ್ಡು ಇದನ್ನ ಜನರ ಟ್ಯಾಕ್ಸ್ ದುಡ್ಡನ್ನ ಹಾಳು ಮಾಡಿದ್ದಾರೆ ಅಥವಾ ಗೊತ್ತಿದ್ದು ಮಾಡಿದಾರ? 3 ವರ್ಷ ತನಕ ಪ್ರತಿ ವರ್ಷ ಆಡಿಟ್ ಹೇಗಾಯ್ತು? ಈಗ 3 ವರ್ಷ ಆದ್ಮೇಲೆ ಗೊತ್ತಾಗ್ಬೇಕಂದ್ರೆ ಪ್ರತಿ ಇಯರ್ ಎಂಡ್ ಅಲ್ಲಿ ಅಕೌಂಟ್ ಇದು ಹೇಗಾಯ್ತು, FD 3 ವರ್ಷದಲ್ಲ ಸೆಟ್ ನಾನು ಅನ್ಕೊಂಡಂಗೆ 24-25 ಆಡಿಟ್ ರಿಪೋರ್ಟ್. ಹಾಗಾದ್ರೆ ಒಂದೇ ವರ್ಷದಲ್ಲಿ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಬಹುಶಃ ನನಗೆ ಐ ಆಮ್ ಗೆಸ್ಸಿಂಗ್. ಯಾವುದೇ ಒಂದು ಆಡಿಟ್ ರಿಪೋರ್ಟ್ ಅಲ್ಲಿ ಆತರ ಆದಾಗ ನೆಕ್ಸ್ಟ್ ಅಲ್ಲಿರುವ ಸ್ಯಾಲರಿ ತಗೊಂಡಿರುವ ಅಕೌಂಟ್ ಏನ್ ಮಾಡಿದ್ದಾರೆ, ಅಲ್ಲಿರುವ ಅಧಿಕಾರಿಗಳು ಏನ್ ಮಾಡಿದ್ದಾರೆ, ಅಲ್ಲಿರುವ ಮಿನಿಸ್ಟ್ರಿ ಏನ್ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಏನು ನೀವು ಏನು ಮಿನಿಸ್ಟ್ರಿಗಿರಿ ಕೊಟ್ರಲ್ರಿ ಅವರಿಗೆ, ಏನ್ ಕೊಟ್ರು ಅವರಿಗೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ಕೊಟ್ರಲ್ಲ ಸರ್, ಅವ್ರೇನ್ ಕ್ಯಾಬಿನೆಟ್ ದರ್ಜೆ ಕೊಟ್ಟವ್ರು ಏನ್ ಮಾಡ್ತಾ ಇದ್ರು? ಇಷ್ಟು ಜನ ಏನ್ ಮಾಡ್ತಾ ಇದ್ರು? ಜನರ ಟ್ಯಾಕ್ಸ್ ದುಡ್ಡು ಈ ತರ ಕೊಳ್ಳೆ ಹೊಡೆಯುವಾಗ ಕಾಂಗ್ರೆಸ್ ಸರ್ಕಾರ ಮಾನ್ಯ DCM ಆಗಿ ಇದ್ರು, ಅವಾಗ ಸಿಎಂ ಇದ್ದವರು ಆಗ DCM ಇದ್ರು. ಪದೇ ಪದೇ ವೀಕ್ಷಕರೇ ಗಮನಿಸಿದ್ರೆ ಒಂದ್ ಕಡೆಯಲ್ಲಿ ಗ್ಯಾರಂಟಿ ಯೋಜನೆಯಲ್ಲಿ ಆಗಿರುವಂತಹ ಗೋಲ್ಮಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಗಿದೆ, ಹಾಗೆಯೇ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಹಿರಿಯ ಪತ್ರಕರ್ತರಾಗಿರುವ ಬಸವರಾಜ್ ಇಟ್ನಾಳ್ ಅವರು, ಬಿಜೆಪಿ ವಕ್ತಾರರಾಗಿರುವ ಕಾಂತಿ ಶೆಟ್ಟಿ ಅವರು, ಕಾಂಗ್ರೆಸ್ ವಕ್ತಾರರಾಗಿರುವಂತಹ UT ಫರ್ಜಾನಾ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ನಿಜಕ್ಕೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ಪ್ರಮುಖವಾಗಿ ರಾಜ್ಯದ ಮಹಿಳೆಯರಿಗೆ ಸಿಗಬೇಕಿತ್ತು. ಆದರೆ ಈ 3 ವರ್ಷದಲ್ಲಿ ಇದರಲ್ಲಿ ದೊಡ್ಡ ಮಟ್ಟದ ಗೋಲ್ಮಾಲ್ ಆಗಿದೆ ಎನ್ನುವಂಥ ಆರೋಪ ಕೇಳಿಬರ್ತಿದೆ. ಅದಕ್ಕೆ ಸಂಬಂಧಿಸಿದ ರಿಪೋರ್ಟ್ ಕೂಡ ಹೊರಬಿದ್ದಿದೆ. ಈ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು. ಯಾಕಂತ ಹೇಳಿದ್ರೆ ರಾಜ್ಯದ ಜನರ ತೆರಿಗೆ ಹಣ ಪೋಲಾಗಬಾರ್ದು ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.